ಶಾಂತಕ್ಕ ತಗೋ ಬಳಕದ ಮೆಣಸಿಕಾಯಿ. ಅಯ್ಯೋ ನನಗ ಫಸ್ಟ್ ಪಾಕೆಟ್ ತಂದೇನ ಹೆಂಗ? ಹ್ಞೂ ಶಾಂತಕ್ಕ, ನೀನೇ ಹಾಕಿಕೊಟ್ಟಿದ್ದೆಲ್ಲ ಅದ ಎಲ್ಲ ಒಣಗಿದ್ವಾ ತೆಗೆದೆಲ್ಲ ಪಾಕೆಟ್ ಮಾಡಾಕತ್ತಿದ್ದೆ. ಪಾಕೆಟ್ ಮಾಡಿ ರಾತ್ರಿನ ಅಷ್ಟು ತೆಗೆದು ಚೀಲ್ಕ್ ಹಾಕಿಟ್ಟೇನಿ. ನಿನಗೊಂದು ಪಾಕೆಟ್ ತಂದೇನೆ. ಇನ್ನೊಂದ್ಸಲ ಬೇಕಂದ್ರೆ ಹೇಳಿ ಶಾಂತಕ್ಕ, ಮತ್ತೆ ಜಾಸ್ತಿ ತೊಗೊಂಬರ್ತೇನೆ. ಸಾಕು ಮೊನ್ನೆ ಆದವ್ರ ಸಿಕ್ಕಿನೂ ಮಾಡಿ ಇಟ್ಕೊಂಡಿದ್ಲ ಅದಾವ ಇನ್ನೊಸ್ ತೊಂಬ ನೋಡೋಣ ಹೆಂಗಾಗ್ಯಾವ. ಕರೀಲೆ ಇವತ್ತಿದನ್ ಮಜ್ಜಿಗೆ ಸಾರು ಅನ್ನ ಮಾಡಿ ಬಳಕ ಮಿಸ್ಕೆ ಕರಿ ಇವತ್ತು ಶಾಂತವ ತಿನ್ನೋಣ. ಅಡ್ಡಿ ಇಲ್ಲ, ಒಳ್ಳೆ ಕಳಕಳನ ಉಣಿಯಾವಲ್ಲ. ಉಪ್ಪಿಗಿಪ್ಪು ಒಂದಿಟ್ಟು 2 ಬಾಯ ಕರ್ ತಿಂದು ನೋಡ್ಬೇಕಿತ್ತು ನೀನು. ತಿಂದು ನೋಡಿ ಶಾಂತಕ್ಕ, ನೀನೇ ಹೇಳ್ತಿ ಒಟ್ಟ ಉಪ್ಪಿಲ್ಲ ಏನಿಲ್ಲ, ಅಷ್ಟು ರುಚಿ ಆಗ್ಯಾವ ನೋಡು. ಹೌದಾ? ಹಿಂಗ್ಯಾಕೆ ಮಾಡೋದಲ್ಲ ನಮ್ಮ ಮಾರೋರು? ಕೆಟ್ಟು ಉಪ್ಪಾಟು ಉರ್ಲು ಅಂದ್ರೆ ಓ ಬಾಯಿಗೆ ಹಳ್ಳ ಕಾಳು ಹಾಕಕ್ಕಾಗದಲ್ಲ ನೋಡು, ಅಷ್ಟು ಉಪ್ಪು ಉರ್ಲು. ತೂ ಒಟ್ಟ ತಿನ್ನಕ್ಕಾಗದಲ್ಲ, ಅಷ್ಟು ಉಪ್ಪು ಉರ್ಲು ಮಾಡಿರ್ತಾರ. ಅದು ಯಾಕೆ ಮಾಡ್ತಾರ ಏನೋ ಯಾರಿಗೆ ಗೊತ್ತ. ಏನನ್ನ ಶಾಂತಕ್ಕ, 1-2 ಕರ್ಕೊಂಡು ತಿಂದು ನೋಡಿ ಎಷ್ಟು ರುಚಿಯಾಗಿ ಗೊತ್ತೇನು ಶಾಂತಕ್ಕ? ಹೌದನೇ? ಸರಿ ಆಯ್ತು. ಅದ್ರಾಗ ಏನಂತ ಎಷ್ಟಿದೆ ಪಾಕೆಟ್ಗೆ ಗಿರ್ಜಿ ರೊಕ್ಕ? ಬೇಡ ಶಾಂತಕ್ಕ, ರೊಕ್ಕ ಅಂತ ರೊಕ್ಕ. ನೀ ರೊಕ್ಕ ಪಕ್ಕ ಎಲ್ಲ ಏನು ಕೊಡಾಕೋಬೇಡ ನೋಡು, ಇಟ್ಕೋ, ಏನಾಗೋದಿಲ್ಲ. ನಾನೇನು ನಿನಗೇನು ಒಂದು 10 ಕಿಲೋ ಕೊಟ್ಟಿರೋದ ಒಂದು ಪಾಕೆಟ್, ಅದ್ರಾಗೂ ರೊಕ್ಕ ಎಷ್ಟು ಅಂತ ಕೇಳ್ತೀನಿ. ನೀನು ಏನು ಬೇಕಾಗಿಲ್ಲ, ರೊಕ್ಕ ಎಲ್ಲ ಏನು ಕೇಳಾಕೋಬೇಡ, ನಾ ರೊಕ್ಕ ಎಲ್ಲ ಇಸ್ಕೊಳ್ಳೋದಿಲ್ಲ. ಅಯ್ಯೋ ಕತಿಯೇ ನಿಂದೊಂದು ಅಲ್ಲಲ್ಲ, ಯಾವಾರ ಬೇರೆ ಫ್ರೆಂಡ್ಶಿಪ್ ಬೇರೆ ಆತು. ಇಷ್ಟಕ್ಕೂ ನಾನು ಹಾಕಿದ್ ಮಾಡೆ ನನ್ನಕ್ಕೆ ಏನು ನನ್ನ ಮನೆಯಿಂದ ಏನಾರ ಜೀರಿಗೆ ಉಪ್ಪು ತೊಗೊಂಬಂದೇನ, ಮೊಸರು ಗಿಸರು ಎಲ್ಲ ತಂದಿಟ್ಟಿದ್ದಿ. ಅದ ಒಂಚೂರು ಕೈ ನನಗೆ ಗಾವಾಗಲ್ಲ ಶಾಂತಕ್ಕ, ಹೇಳಂದಿದ್ದೆ ಹೇಳ್ತಿ. ಹೇಳೇನಷ್ಟ ಅಷ್ಟು ಫ್ರೀ ಕೊಡ್ತೀಯನ? ಬೇಡ ಗಿರ್ಜಿ, ನಾ ಹೇಳ್ತೇನಲ್ಲ, ಯವ್ವಾರನ ಬೇರೆ ಗೆಳತನ ಬೇರೆ. ಏನು ಈಗ ಇದೊಮ್ಮೆ ಫ್ರೀ ಕೊಡ್ತಿ, ಇನ್ನೊಮ್ಮೆ ಫ್ರೀ ಕೊಡ್ತಿ? ಶಾಂತಕ್ಕ, ನಿಂಗೆ ಬೇಕಂದ್ರೆ ಬಂದು 10 ಪಾಕೆಟ್ ಒಯ್. ನಾ ಏನು ದೇವರಾಣಿ ಮಾಡಿ ಹೇಳ್ತೇನೆ, ನನ್ನ ಮನಸ್ಸು ಮುಡ್ಕೊಂಡು ಹೇಳ್ತೇನೆ. ನಿನ್ನ ಹತ್ರ ರೊಕ್ಕ ಇಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಏನು ನೀನು ನಾಳೆಯ 2 ಲಕ್ಷ ರೂಪಾಯಿ ಕೊಟ್ಟು 1 ರೂಪಾಯಿ ಇವತ್ತಿನವರೆಗೆ ವಾಪಸ್ ಕೇಳಲಿಲ್ಲ. ನಾನಾ ಒಂದು 50,000 ಕೊಟ್ಟಿರ್ಬೇಕು ಇಲ್ಲಿ ಮಟ. ಇನ್ನೂ 1.5 ಲಕ್ಷ ರೂಪಾಯಿ ನನ್ನ ತಲೆ ಮ್ಯಾಗ ಐತಿ. 1 ರೂಪಾಯಿ ಬಡ್ಡಿ ಹಾಕಿಲ್ಲವ, ಇವತ್ತಿನವರೆಗೂ ಕೇಳಿಲ್ಲ. ನೀನು ಅದ್ರ ಬಗ್ಗೆ ಒಂದು ಅಕ್ಷರ ಮಾತಾಡಿಲ್ಲ. ಏನು ಇದ ಅಂತ ಅಲ್ಲ ಶಾಂತಕ್ಕ, ಇನ್ನೂ ಎಷ್ಟು ಈ ಥರದ್ದು ಅದಾವ ಗೊತ್ತನ? ಎಷ್ಟು ನನಗೆ ಒಂಥರ ಬೆನ್ನಾಗ ಹುಟ್ಟಿದ ಅಕ್ಕ, ಒಂಥರ ಹಡ ತಾಯಿಗಿಂತ ಹೆಚ್ಚದಿ. ನಿನ್ನಂತೆಲ್ಲ ರೊಕ್ಕ ತೊಗೊಂಡ್ರೆ ದೇವ್ರ ಮೆಸ್ತಾನ. ನೀ ಅನ್ಕೊಂಡಿರ್ಬೋದು ನನ್ನ ಗೆಳತಿ ಅಂತೇಳಿ. ನಾ ದೇವರಾಣಿ ಮಾಡಿ ನನ್ನ ಗೆಳತಿಗಿಂತ ಹೆಚ್ಚದಿ ನೀನು. ಏನು ಯಾಕೆ ಮತ್ತೆ ಇಲ್ಲಿ ಇಷ್ಟು ಸಲ ಬಂದಾಗ ನಿಮ್ಮ ಮತ್ತೆ ಅಷ್ಟು ಬೈತಾಳ? ಹೆಜ್ಜೆ ಬೈತಿಲ್ವೇ ಅಮ್ಮ? ನಮ್ಮನಿ ಬೈಲಿ, ಬೇಕಾದಲ್ಲಿ ಪಡಾಳೆ ಆರಿಸ್ಕೊಂತ ಬಂದು ನನ್ನ ಮನೆಗೆ ಹೋಯ್ತಿ ಹಡಿಬಿಟ್ಟು ಬೇಕಾದ ಬೈಲಿ. ನಾ ಇಲ್ಲಿಗೆ ಬರೋದು ಮಾತ್ರ ನನ್ನ ಜೀವ ವಿರಮಠ ಬಿಡುದಿಲ್ಲ. ಬೇಕಾದಾಗಲಿ ನನ್ನ ಜೀವ ವಿರಮಠ ನಾ ಬರಕ್ಕೆ. ಏನು ಚೋರಿಯಾಗಿದೆ ನನ್ನ ದಿಲ್, ಮಾತಾಡಿ ಚುಚ್ಚಿ ಬಿಟ್ಟಲ್. ಎಂತ ಡೈಲಾಗ್ ಹೊಡೆದಿಲ್ಲ ಗಿರ್ಜಿ. ನಾನು ಬೈದ್ರು ಬಿಡೋದಿಲ್ಲ ಬರೋದು ಹೊಡಿಬಿಟ್ಟಿ. ಇಂಥವು ಮಾತಾಡಕ್ಕೆ ಬೆಣ್ಣೆ ಕೂದಲ ತೆಗ್ದಂಗೆ ಮಾತಾಡ್ತಾಳೆ ಅಗಲಿಯಿಂದ ಚೆಂತನ. ಇಟ್ಕೋ ಶಾಂತಕ, ಇವತ್ತೊಂದ್ಸಲ ಇಟ್ಕೋ, ಇನ್ನೊಂದ್ಸಲ ಬೇಕಾದ್ರೆ ನೋಡೋಣಂತೆ. ಈಗ ಬೇಡ. ಅಲ್ಲ ಗಿರ್ಜಕ್ಕ, ಓ ಇದು ಜಯಿ ನಮ್ಮ ಮನ್ಯಾಗ ಬೆಳಕು ಮಿಸ್ಕೆ ಮಾಡಿದ್ಲೆ, ಬಂದು ಒಯ್ರಲೆ ಪಾಕೆಟ್. ಇದು ಇಲ್ಲಡ, ಇದು ಸಣ್ಣ ಪಾಕೆಟ್ ಇದೆ. ಇದಕ್ಕೆ ದೊಡ್ಡ ಪಾಕೆಟು ಮಾಡೇನಿ 50 ರೂಪಾಯ್ದು. ಆಮ್ಯಾಗ ಇದು ಏನದು 20 ರೂಪಾಯಿ ಪಾಕೆಟ್, 10 ರೂಪಾಯಿ ಪಾಕೆಟ್ ಎಲ್ಲ ಮಾಡೇನಿ. ಏನು ಹೌದಾ? ಕಿಲೋ ಹೆಂಗೆ ಕೊಡ್ತಿ? ಕಿಲೋ ಅಂದ್ರೆ ಹೆಂಗ್ಲಿ ಅದ? ತೂಕ ಮಾಡಿ 100 ಗ್ರಾಮ್ 50 ಗ್ರಾಮ್ 25 ಗ್ರಾಮ್ ಅಂತೇಳಿ ಲೆಕ್ಕ ಮಾಡಿ ಕಟ್ಟೇನಿ ನಾನು. ಏನು ಇದು ಕಿಲೋ ಅಂದ್ರೆ ಅದಕ್ಕೆ ರೊಕ್ಕ ಎಷ್ಟು ಇಡ್ಬೇಕಾತ? ಈಗ 100 ಗ್ರಾಮಿಂದಕ್ಕೆ ಕಂಡಪಟ್ಟಿ ಮೆಣಸಿಕಾಯಿ ಇರ್ತಾವೆ 50 ರೂಪಾಯಿ. ಅದು ಒಣಗಿರ್ತಾವಲ್ಲ, ತೂಕ ಇರಲ್ಲ ಬಿಡಲ್ಲ, ಕಂಡಾಬಟ್ಟಿ ಹೊಕ್ಕವ. ಈಗ ನಾನು ಇದು ಕಡೆ ಇನ್ನೂ ಎಷ್ಟು ಲಾಭಕತೆ ಎಷ್ಟು ಲಕ್ಷನೇ ಗೊತ್ತಿಲ್ಲ ಅದ್ರಾಗ ನನಗೆ. ನಂಗಿನ್ನೂ ರೊಕ್ಕದ ರೇಟಿನ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪಾಕೆಟ್ ಮಾಡಿಟ್ಟೇನಿ 100. ಅದು ಅಲ್ಲಿ ಹೋಗಿ ಅಂಗಡಿಯಾಗ ಒಂಚೂರು ವಿಚಾರಿಸ್ಕೊಂಡು ಅಂದ್ರೆ ಫಸ್ಟ್ ದೊಡ್ಡ ಪಾಕೆಟ್ ತೊಗೊಂಡು ನೋಡ್ತೀನಿ. ಮತ್ತೆ ನಾನೊಂದು ತಂದಿದ್ದು ಸಣ್ಣ ಪಾಕೆಟ್ 20 ರೂಪಾಯಿ ತೊಗೊಂಡಿದ್ರು. ಅದ್ರಾಗ ಎಣ್ಸಿದ್ರು ಒಂದು 12 ಮೆಣಸಿಕಾಯಿ ಇದ್ದಿದ್ದಿಲ್ಲ, 20 ರೂಪಾಯಿ ತೊಗೊಂಡಿದ್ರು. ಅದು ಎಷ್ಟು ಹಾಕಿದ್ರೆ ಏನೋ ಗೊತ್ತಿಲ್ಲ. ಅವ್ರನ್ನ ವಿಚಾರಿಸ್ಬೇಕಾಗಿತ್ತು, ಒಂಚೂರು ಕೇಳ್ಕೊಂತೇನೆ. ಕೇಳ್ಕೊಂಡೆ ನಂಗೊಂದು 4-5 ಪಾಕೆಟ್ ಬೇಕು. ರುಚಿ ಎತ್ತಿದ್ರೆ ಮತ್ತೆ ಹೊಳ್ಳ ತೊಗೊಂತೇನೆ. ಏನು ಯಾಕ ನೀ ಮಾಡಿಲ್ಲನ? ಸುಮ್ಮನಿರ್ಬೇ, ನನ್ನ ವ್ಯಾಪಾರಕ್ಕೆ ಯಾಕಲ್ಲಕತ್ತಿ? ಇಲ್ಲವಾ ಕೇಳ್ದೆ. ನೀನು ಜೇವ ಮಾಡಿ ತ್ರಾಸೆಲ್ಲ ತಗೋಬೇಡ, ಆ ಮುದಿ ಕೇಳ್ತಂತೇಳಿ ಅದ್ರ ಮಾತು ಕೇಳ್ಬೇಡ. ನೀನು ನನ್ನ ಕಡೆನ ತಗೋರ, ಹಂಗೆ ಮಾಡಬೇಡ. ಅಯ್ಯೋ ನಿನ್ನ ಕಡೆನ ತಗೋತೇನೆ ಬೇಡ ಗಿರ್ಜಕ್ಕ. ಆ ಅಮ್ಮಿ ಏನು ಬೈದ್ರು ನಂಗೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆ ಕಲ್ಲವನಲ್ಲ, ಕಲ್ಲವನ ಮನಿ ಎಮ್ಮಿ ಆಕಳ ಯವ್ವ ಮಕ್ಕ ಮಣ್ಣಾಲಿ ನನ್ನ ಮನಿ ಬಾಕಲಾಗ ಅಡ್ಡಾಡಿ ಸಾಯ್ತಾವ ಒಂದಳತಿ ಅತ್ತಾಗ. ಏನು ಒಣಕಂಗಿಲ್ಲ, ಏನು ಇಡಂಗಿಲ್ಲವ. ಬಂದಾತು ಬಾಯಿ ಹಾಕಿ ಆತತ್ತಾಗ. ಸುಡ್ಗಣ್ಣ ಮನಿಗೇನು ಕಂಪೌಂಡ ಇರೋದು ಎಂಥದ್ದು ಇಲ್ಲ. ಇದ್ರ ಸಲುವಾಗಿ ಸಾಕೋಕತಿ, ಏನು ಇಡಂಗಿಲ್ಲ ಮಾಡಂಗಿಲ್ಲ. ಇದ್ರ ಸಲ ಬೆಲ್ಲಾಲಿ 1-2 ಸಲ ಕಟ್ಟಿಗೆ ತೊಗೊಂಡು ಹೊಡೆದು ಓಡಿಸಿದ್ರು ಅದ್ರ ಮಕ ಶೀದ್ಲಿ. ಅದು ಎಲ್ಲಿ ಹೋಗುದಿಲ್ವ, ನನ್ನ ಮನಿ ಬಾಕಲಾಗ ಅಡ್ಡಾಡಿ ಸಾಯ್ತೈತೆ ಒಂದಳತಿ. ಏನು ಮಾಡ್ತಿ ಹೇಳಿ, ನನಗೂ ಸಾಕಾಗಿ ಹೋಗೈತೆ. ಹಂಗಾಗಿ ಈಗ ಮೊದಲೆಲ್ಲ ಹಪ್ಳ ಒಂಚೂರು ಮಾಡ್ಕೊಂತಿದ್ದೆ. ಯಾವಾಗ ಈಕಿ ಮನಿ ಎಮ್ಮಿ ಬಂದು ಬಾಯಿ ಇಡಾಕತ್ತ ಎಮ್ಮೆ ಆಕಳ, ಆವಾಗಿಂದ ಬಿಟ್ಟೇನಿ. ಹಂಗಾಗಿ ಸುಡ್ಗ ನನ್ನ ಮನಿಗೂ ಏನು ನನ್ನ ಬಾಯಿಗೂ ಏನು ಸಿಗೋಲ್ತು. ಅದಕ್ಕೆ ಚಲೋ ಆತು ನೀನಾರ ಮಾಡಿದ್ದತ್ತಾಗ. ರೊಕ್ಕ ಹೋದ್ರೊಕ್ಕತ್ ಮತ್ತೇನು ಮಾಡೋದು ಕೋಡ? ಅಲ್ಲ ಜಯಿ, ಯಾವಾಗ ಬಂದೇಕಲ್ಲವ? ಬೆಂಕಿ ಎತ್ತಾಕಂತ ಬಯತಿದ್ದೆಲ್ಲ ಅವಾಗ ಬನ್ನಿ ಬಿಡು. ಅಲ್ಲೇ
ನೀನು ಅವ್ನ ಹಾಕಿ ಪಡಾಳ ಆರಿಸ್ಕೊಂತ ಅವ್ರ ಮನೆ ಚಾಡ ಮಾತಾಡ್ಕೊಂತ ಅವ್ರ ಕಟ್ಟಿ ಮ್ಯಾಗ ಕುಂದ್ರ ಬದ್ಲಿ ಅಲ್ಲೇ ಕುಂದ್ರಬೇಕು ಬರತ್ಲೆ ಉಸುಕ್ಕಂತ ಓಡಿಸಿರವೇನ್ ಬಂದ್ ಬಾಯ್ ಆಗ್ತಾವನ ಕತಿ ನಿಂದಂದತ್ತ ಒಟ್ಟು ಏನ್ ಅನ್ಲೆ ನನ್ನ ಮನಿ ಎಮ್ಮಿ ಆಕಳಕ್ಕಂತ ಕಾಯ್ತಿರ್ತಿಯಲ್ಲ ನೀನ್ ಬಿಡಾಡಿ ಅಯ್ಯೋ ಕತಿಯ ಯವ್ವ ನಿನ್ ಮನಿ ಎಮ್ಮಿ ಆಕಳ ಏನ್ ನಾನೇನು ಬಿಸಿಲಾಗ ಶಾಂಡಿಗೆ ಕೂಟ ಹಪ್ಪಳದ ಕೂಟ ಒಣಕ್ಕೊಂತ ನಾನು ಕೂತ್ ಬಿಡ್ಲೇನ ಒಂದ್ ಈಟ್ ಒಳಗ ಹೊರಗ ಅಡ್ಡಾಡಂಗಿಲ್ಲ ಆಗಲೇ ಬಂದಾತು ಬಾಯಿ ಇಟ್ಟಾತು ಇನ್ನೇನ್ ಮಾಡ್ತಿ ಬಿಡು ಬಿಡು ಹೋಲ ತಗ ಬೇಷದಿ ನೀನು ತಗ ಅವ್ನು ಚಂದಾಗಿ ಆತ ಮುಂದ್ಕತ ಓಡ್ಸಕ್ ಬರಲ್ಲ ನಿನಗ ಬಿಚ್ಚ ಕೈ ಬಿಟ್ಬಿಡ್ತಿ ಯಾರದಾರ ಮನಿಗೆ ಹೋಗಿ ಮೇಕೋ ಅಂತೇಳಿ ನೀನ್ ನಿನ್ ಮನಿ ಬಾಕ್ಲ ಕಾಂಪೌಂಡ್ ಮಾಡಿಸ್ಕೊರ ಯಾರ್ ಬೇಡ ಅಂತಾರ ಅಲ್ಲ ದನ ಕರಕೇನ ಮಾತ್ ಕಲ್ಸಕತ್ತೇನ ಅಯ್ಯೋ ದೇವ್ರಿ ಎಲ್ಲ ಏನ್ ಜಗಳನ ಮಾಡಕತ್ತೀರೇನ ಶಾಂತಕ ಜಗಳ ಮಾಡಕತ್ತಿದ್ ನಾನಲ್ಲ ಈಗ ನೋಡು ಎಷ್ಟು ಇರ್ಬೇಕಿದೆ ಯಾವಾಗಾರ ನೋಡು ನೀನು ಬರೀ ನನ್ನ ಮ್ಯಾಗ ಜಗಳಕ್ಕೆ ಬರ್ತಾಳ ಈಕಿ ದನ ಎಮ್ಮಿ ಕಾಟಲ್ದ ಈಕಿದ್ ಬೇರೆ ಮತ್ತೆ ಅಲ್ಲೇ ಜಂಪರ್ ಕೊಟ್ಟು ವರ್ಷಾತು ಹೊಲದಿಟ್ಟು ಮತ್ತ ವರ್ಷಾಗಕ್ ಬಂದ್ರು ಇನ್ನ ಮಟ್ಟ ಬಂದ್ ಅದ್ರದ್ದು ರೊಕ್ಕ ಕೊಟ್ಟು ಒಯ್ಯಕ್ ಕಿಮ್ಮತ್ತಾಗಿಲ್ಲ ನಿನಗ ಎಟ್ಟು ಮಾತಾಡ್ತಿಲೆ ಬಂದು ಕಿಮ್ಮತ್ತಿಲ್ಲನ ಅದನ್ನ ಜಂಪರ್ ಹೊಲ್ದಕ್ಕೀಗ ನನಗೆ 150 ರೂಪಾಯಿ ಕೊಟ್ಟು ಒಯ್ಯ ಬುಬ್ನಿ ಅದೇನ್ ನಮ್ಮನೆಗೆ ಇಟ್ಟಿಟ್ಟು ಸೀರ್ ಹೇಳಿದಾತ ಏನೋ ಹೊಳ್ಳಿ ಜಂಪರ್ ಮಾತ್ರ ಒಯ್ವಲ್ಲಿ ಹಂಗಿದ್ದಕ್ಕೆ ಅದಕ್ಕೆ ಹೊಲಕ್ ಕೊಟ್ಟಿದನ ಅಯ್ಯ ನಾನು ತಗೋಬೇಕಂತೇಳಿ ಹೊಲ್ಸ ಕೊಟ್ಟಿದ್ದ ಏನ್ ಮಾಡ್ತೀಯ ನನ್ನ ಕರ್ಮಕ್ಕ ತಗ ಅದು ಹೊಲ ಕೊಡ್ಬೇಕು ಅಂತಂದ್ರೆ ಹಂಗಾಗ್ಬಿಡ್ತು ಸೀರೆಗೆ ಅದು ಜಂಪರ್ ಚಂದ ಕಾಣಲ್ಲ ಅಂತ ಅನಿಸ್ತು ಬೇರೆ ತಗೊಂಡು ಹಾಕೊಂಡೆ ಆತ್ ಬಿಡು ಈಗೇನಾತು ಎದಕ್ ಸುಮ್ಮನೆ ವಟ ಹಚ್ತೀವಿ ಒಂದಳತಿ ಸುಮ್ಮನೆ ಆಗ್ರೇವ ನಿಮ್ ಜಗಳ ಬಿಡ್ರಿ ಈಗ ಅದು ಬಿಡ್ರಿ ಕಲವ ನನ್ನ ಮನ್ಯಾಗ ಹೊಸಾದ ಬಿಸ್ನೆಸ್ ಶುರು ಮಾಡೇನಿ ಬಳಕದ ಮೆಸ್ಕೆ ಮಾಡೇನಿ ವೈರೇ ಒಂದಿಟ್ಟ ಏನ ಆಯ್ತು ನಾಳೆ ಬರ್ತೇನಂತ ಬಂದು ಒಯ್ತೀನಿ ನೋಡೋಣ ಹೆಂಗೈತಿ ರುಚಿ ಅಂತೇಳಿ ಚಲೋ ಇತ್ತಂದ್ರೆ ತಗೋತೇನೆ ಆಗಿರ್ಜಿ ಮತ್ತೆ ಅಕಸ್ಮಾತ್ ಚಲೋ ಇಲ್ಲ ಅಂದ್ರೆ ಬೇಡ ತಿಂದು ನೋಡು ಒಂದು ಸಲ ತಿಂದು ಬಿಡದೇ ಇಲ್ಲ ಅಂತ ತಿಳ್ಕೊಂಬಿಡ ನೀನು ಗೊತ್ತನ ಅಷ್ಟು ಮಸ್ತ್ ಅದಾವ ಗೊತ್ತನ ಆಗ್ಲಿ ಏನೋ ಒಂದು ತಲೆ ಓಡಿಸಿ ವ್ಯವಹಾರ ಅಂತ ಶುರು ಮಾಡಿದೆಲ್ಲ ನನ್ನಂಗ ನಿಂದು ನಿನಗೇನು ಕಮ್ಮಿ ಕಲವ ಬೇಕಾದಂಗೆ ಜಂಪರ್ ಹೊಲಿತಿ ಅಲ್ಲ 100 150 200 ರೂಪಾಯಿ ಜಂಪರ್ ಹೊಲಿತಿರ್ತಿ ಯಾವಾಗ ನೋಡಿದ್ರು ರಟ್ಟಿ ಮ್ಯಾಗ ಕುಂತು ಅಯ್ಯೋ ಶಾಂತಕ್ಕ ನೋಡೋರ್ಗೇನು ಕಲ್ಲವ ಜಂಪರ್ ಹೊಲಿತಾಳ ಏನ್ ಕೋಟ್ ಗಟ್ಲೆ ಕಳ್ಸಾಳ ಏನ್ ಲಕ್ಷ ಗಟ್ಲೆ ಕಳ್ಸಾಳ ಅನ್ನಂಗ ಆಗಿರ್ತತಿ ಆದ್ರ ಅದ್ರದ್ದು ಹಕೀಕತ್ ನನಗ್ ಗೊತ್ತಯ್ಯವ್ವ ಊರ್ ಬಿಡಾಡ್ಯಾರ ಜಂಪರ್ ಹೊಲಿಸ್ತಾರ ಒಯ್ಯಕ್ಕಾಗದಲ್ಲ ಮತ್ತೆ ವರ್ಷ ಆಗ್ಲಿ ತಿಂಗಳಾಗ್ಲಿ ಹಂಗ ಬಿಟ್ಟಿರ್ತಾರ ಅದನ್ನ ಗೊತ್ತನ ನಾವ್ ಅದನ್ನ ಕಾದಿಟ್ಟು ಇಟ್ಟು ಮನ್ಯಾಗ ಸಾಕಾಗ್ ಹೋಗ್ಬೇಕು ವೈರೇ ಜಂಪರ್ ವೈರೇ ಅಂತೇಳಿ ಮತ್ತೆ ಅವ್ರಿಗೆ ಹಲಬ್ಬೇಕು ಒಯ್ದ್ರು ಕೆಲವು ಬೆಂಡ್ಲಾರ ಅದಾರವ 150 ರೂಪಾಯಿ ಜಂಪರಿಗೆ 50 ಅಂತ 3 ಕಂತು ರೊಕ್ಕ ಕೊಟ್ಟು ಮುಟ್ಟಿಸ್ತಾರ ಏನ್ ಮಾಡ್ತಿ ಇಲ್ಲ ಒಮ್ಮೆ ಕೊಟ್ಟು ಒಯ್ಯಿ ಅಂತಂದ್ರೆ ಮುಗ್ದವ ಜಂಪರ್ ಒಯ್ಯೋದಿಲ್ಲ ಹೋಗ್ಲತ್ತಾಗ 3 ಕಂತರ ಕೊಟ್ಟು ಒಯ್ತಾರಲ್ಲ ಅಂತೇಳಿ ಸುಮ್ಮನಾಗದ ಇನ್ನು ಕೆಲವ್ರು ಅದಾರ ಶಾಂತಕ ಜಂಪರ್ ಹೋದ ಅತ್ತಾಗ ಗಪ್ ಗಡ್ದು 2 ದಿನದ ತಂದು ಕೊಡ್ತೇನೆ ರೊಕ್ಕ ಅರ್ಜೆಂಟ್ ಜಂಪರ್ ಕೊಡಿ ಈಗ ನಾನು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ನನ್ನ ಕಡೆ ರೊಕ್ಕನೇ ಇಲ್ಲಿಗೆ ಅರ್ಜೆಂಟ್ ಕೆಲವು ಅರ್ಜೆಂಟ್ ತಿಸ್ಕೊಂಡು ಹೋಗಿ ಅದ್ರದ್ದು 1 ರೂಪಾಯಿ ತಂದು ಕೊಡೋದಲ್ಲ ಗೊತ್ತನ ವಾಪಸ್ ಅದು ಯಾ ಕಾಲಕ್ಕೆ ತಂದು ಮುಟ್ಟಿಸ್ತಾರ ಏನೇ ಯಾರಿಗೆ ಗೊತ್ತು ಹಂಗೂ ಅದಾರವ ಕೆಲವ್ರು ಬೇಡ ಅಂತ ಬಿಟ್ಟೇ ಬಿಡ್ತಾರ ಇಲ್ಲೇ ನಮ್ಮ ಜೈ ಬಿಟ್ಟಿಲ್ಲ ಈಗ ಹಂಗ ಮೈ ಕಕ್ಕೊಂಡ ಅನೌನ್ಸ್ ಮಾಡ್ಕೊಂತ ಊರು ತುಂಬಾ ಅಡ್ಡಾಡ್ಬಿಡು ಜಯ ಒಂದು ಜಂಪರ್ ತಗೊಂಡಿಲ್ಲ ಅಂತೇಳಿ ಮರ್ಯಾದೆ ತೆಗಿಯಕ್ಕೆ ನೀನು ಹೋಗ್ಬೇಕೆ ಸಾಕು ಇವತ್ತು ಬಿಡೋದ್ ಬಿಟ್ಟು ಇವತ್ತು ಎಲ್ಲಿದಾರಾಗ್ಲಿ ರೊಕ್ಕ ತಂದು ನಿನ್ನ ಮಕ್ಕಕ್ಕೆ ಹೋಗಿ ಜಂಪರ್ ತಗೊಂಡೋಗಿ ಅದನ್ನ ತೆಗೆದಿಡೋದನ್ನ ಅಯ್ಯ ಆಯ್ತು ತಗರ ಹೋಗು ಶಿಟ್ಟು ಮುಗಿನ್ ತುದ್ಯಾಗ ಇರ್ತತಿ ಬರ್ಲಿ ಬಂದು ಒಯ್ಲಿ ಅದು ಹೆಂಗೆ ಒಯ್ತಾಳು ನೋಡ್ತೇನೆ ನೀ ಎಷ್ಟು ಕೊಟ್ಟು ತಗೊಂಡೆ ಶಾಂತಕ ಬ್ಯಾಡ ಅಂದ್ರೆ ಫ್ರೀ ಕೊಟ್ಟ ಅವಡವ ಹೌದಾ ಗೆಳತಿಯರಿಗೆ ಫ್ರೀ ಅನ್ಲೆ ಗಿರ್ಜಿ ನಮಗೂ ಒಂದೊಂದು ಪಾಕೆಟ್ ಕೊಡು ಮತ್ತೆ ತಿಂದು ನೋಡಿ ಆಮೇಲೆ ರುಚಿ ಹತ್ತಿರ ತಗೊಂತೀವಿ ಎಲ್ಲ ಪಿಸ್ರಿ ಅಲ್ಲೇ ಶಾಂತಕ ಕುತ್ಕೊಂಡು ಹೌದನ್ನಂಗ ಅವೇನೊಂದು 3-4 ಕಿಲೋ ಮೆಣಸಿನ್ಕಾಯಿ ತಂದಿದ್ದೆ ಸದ್ಯಕ್ಕೆ ನೋಡೋಣ ಅಂತೇಳಿ ಅಷ್ಟು ತುಂಬು ತೆಗೆದು ಜೀರಿಗೆ ಎಲ್ಲ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಮೆಂತೆ ಪುಡಿ ಆಮೇಲೆ ಮೊಸರು ಗಿಸರು ಕಲಿಸಿ ಎಲ್ಲ ಮಾಡಿ ಹದ ಮಾಡಿ ಪಾಪ ಉದ್ದುದ್ದಕ್ಕೆ ಕೊರೆದು ಎಲ್ಲ ಇದು ಮಾಡಿ ಪಾಪ ಹುಣಿ ಮಾಡಿ ಕೊಡ್ತು ಎಲ್ಲ ತುಂಬ್ತು ನಾಳೆಯಿಂದ ನೀನು ಬಾ ಅದಕ್ಕೇನಂತ ಎಲ್ಲ ತುಂಬಿ ಕೊರೆದು ಇದು ಮಾಡಿ ಕೊಟ್ಟು ಹೋಗೋ ಅಂತೀನಿ ನಿನಗೂ ಒಂದು 2 ಪ್ಯಾಕೆಟ್ ಕೊಡ್ತೇನೆ ಎಲ್ಲಿ ಬರ್ಲೇವ ನಂದ ಮೈ ಒಳ್ಳೆ ಕೆಲಸ ಇರ್ತತಿ ಅದ್ರಾಗ ಬಂದು ನಿನ್ನ ಮೆಣಸಿನ್ಕಾಯಿ ಕೊರೋದು ಜೀರಿಗೆ ಪುಡಿ ಎಲ್ಲಿ ತುಂಬಕ್ಕೆ ಹೋಗ್ಲಿ ಇರ್ಲಿ ಬಿಡು ನಾಳೆ ಬಂದು ನಾನು ರೊಕ್ಕ ಕೊಟ್ಟು ಹೋಯ್ತೇನೆ ಈಗೇನು ಇವ್ನು ಅಂಗಡಿ ಹೊತ್ತು ಮಾರೋದನು ಇವತ್ತು ಹೋಗ್ತೀವಿ ಪ್ಯಾಟಿಗೆ ಶಾಂತಕ ಇವತ್ತು ಚೀಲ್ದಾಗ ಹಾಕ್ಕೊಂಡೆ ನೀವು ಸದ್ಯಕ್ಕೆ ಒಂದು 50 ಪ್ಯಾಕೆಟ್ ಹಾಕ್ಕೊಂಡೇನಿ ಇರುವಂಗಿರ್ಲಿ ಅಂತೇಳಿ 50 ಪ್ಯಾಕೆಟ್ ಹಾಕ್ಕೊಂಡೇನಿ ನೋಡೋಣ ಯಾವ್ಯಾವ ಅಂಗಡಿ ತೊಗೊಂತಾರ ಒಂಚೂರು ಕೇಳಿ ಸರಾಪಟ್ಟಿ ಕಡೆ ಅದು ಅಡ್ಡಾಡಿ ಮಾರೇ ಬರ್ತೇನೆ ಅಲ್ಲಿ ಒಯ್ಯೋದೈತಿ ಒಂದು 50 ಒಯ್ಬೇಡ ಒಂದು 60-70 ಒಯ್ಯಿ ಯಾಕಂದ್ರೆ ಹೆಚ್ಚು ಕಮ್ಮಿ ಇರಲಿ ಆಮೇಲೆ ಹಿಂಗೆ ಮಾಡ ಅಂಗಡಿಗಳಾಗಿ ಹೋಗತ್ಲೆ ರೊಕ್ಕ ಕೇಳಿದ್ರೆ ಕೊಡೋದಿಲ್ಲ ಅವರು ಒಂದೊಂದು ಅಂಗಡಿಗೆ ಒಂದು 4 ಕೊಡು 4 3 2 ಹಿಂಗೆ ಕೊಡ್ಕೊಂತ ಹೋಗಿ 2 ಕೊಡು ಸದ್ಯ ಅಲ್ಲೇ ಅಡ್ಡಾಡಿ ಅಣ್ಣಾರ ಇವನ್ನ ಬಂದರಿಗೆ ಮಾರ್ರಿ ಅಕಸ್ಮಾತ್ ಏನಾರ ವಾಪಸ್ ಕೇಳಿದ್ರು ಅಂತಂದ್ರೆ ನಮ್ಗೆ ಇವ್ನ ಮಾರಿಂದ ನಮ್ಗೆ ರೊಕ್ಕ ಕೊಡ್ರಿ ಅಂತ ಹೇಳಿ ಈಗ ಸದ್ಯಕ್ಕೆ 2 ಪ್ಯಾಕೆಟ್ ಕೊಟ್ಟು ಬಾ ಏನು ರೊಕ್ಕ ಇದು ಮಾಡ್ಲಾರ್ದಂಗೆ ಉಪ್ಸಿಟ್ಟಿ ಮತ್ತೆ ಎಲ್ಲರೂ ಹಂಗೆ ಮಾಡೋದು ಫಸ್ಟ್ ತಮ್ಮ ಮಾಲ್ ಕೊಟ್ಟು ಅವ್ನು ಮಾರಿಂದ ರೊಕ್ಕ ಕೊಡ್ರಿ ಅಂತ ಕೊಟ್ಟು ಗೊತ್ತಾನ ಯಾಕಂದ್ರೆ ಸುಮ್ಮನೆ ಅದು ಹೊಕ್ಕವ ಇಲ್ಲ ಅಂತ ಗೊತ್ತಿಲ್ಲ ಅಂಗಡಿಯಾರೆಲ್ಲ ಹಂಗೆ ಕೊಂಡ್ಕೊಳ್ಳೋದಿಲ್ಲ ಅದರ ಸಂಬಂಧ ಆಮೇಲೆ ಈ ದೊಡ್ಡ ಇದಕ್ಕೆಲ್ಲ ಈ ರಿಲಯನ್ಸ್ ಏನೇನು ಅಂತಾರಲ್ಲ ಇವು ನಮ್ಮ ಪಾರ್ವತಿಗದು ಗೊತ್ತು ನೋಡು ಇಲ್ಲಾಂದ್ರೆ ತಡಿ ನಮ್ಮ ಅರವಿಂದ ಕೇಳಂತ ತಡಿ ಇದ್ರ ಬಗ್ಗೆ ಅವ್ನು ಮಾಹಿತಿ ಇರ್ತತಿ ಎಲ್ಲಿ ಕೊಟ್ರೆ ವ್ಯಾಪಾರ ಆಕತಿ ಯಾರಿಗೆ ಕೊಟ್ರೆ ವ್ಯಾಪಾರ ಆಕತಿ ಅಂತೇಳಿ ಆಮೇಲೆ ನಮ್ಮ ಪಾರ್ವತಿಗೂ ಹೇಳ್ತಾನೆ ತಡಿ ಗಿರ್ಜಿ ಅವರು ಶಿಟ್ಯಾನ್ ಮಂದಿ ಭಾಳ ಮಂದಿ ಎಲ್ಲಿ ಮಾಡ್ಕೊಂತಾರೆ ಇದನ್ನೆಲ್ಲ ಕೆಲಸದಾಗಿರ್ತಾರೆ ಎಲ್ಲರೂ ಕೆಲಸಕ್ಕೆ ಹೋಗೋರು ಇವನ್ನೆಲ್ಲ ಮಾಡ್ಕೊಂಡು ಕುದ್ರಾಕ್ ಬಿಡ್ಸತ್ತಿರ್ಬೇಕಲ್ಲ ನಮ್ಮ ಲಕ್ಷ್ಮಿ ಮನ್ಯಾಗ ಪಾರ್ವತಿ
ಪಾರ್ವತಿ ಮನ್ಯಾಗ ಮತ್ತು ಅವ್ರ ಬಳಗದಾಗ ಅಶ್ವಿನಿ ಫ್ಯಾಮಿಲಿಯಾಗ ಮತ್ತು ಯಾರ್ಯಾರಿಗೆ ಹಿಂಗೆ ಅವರು ಇದ್ರ ಕಡೆ ಎಲ್ಲ ಹೇಳು ಅಂತ ಹೇಳಿದ್ರತ್ತ. ಹಿಂಗ್ರಿ ಚಲೋ ಇದಾವು ಮಸ್ತ್ ಅದಾವು ತಗೋರಿ ಅಂತ ಹೇಳ್ಕೊಂತಂದ್ರೆ ಎಷ್ಟು ಮಂದಿ ಆರ್ಡರ್ ಹಾಕ್ತಾರೆ ಏನು ಯಾರಿಗೂ ಗೊತ್ತೌದಿಲ್ಲ. ಹೇಳಿದ್ರಂದ್ರೆ ನೀ ಮಾಡಿ ಕೊಡುವಂತೆ ಅವನ್ನೆಲ್ಲ. ತಡಿ ನಮ್ಮ ಪಾರ್ವತಿಗೆ ಒಂದು ಫೋನ್ ಹಚ್ತಾನೆ, ಆಮೇಲೆ ಸಂಜೆ ಮುಂದೆ ಅಷ್ಟು ಮಾಡ ಶಾಂತಕ. ಎಲ್ಲದಕ್ಕೂ ನನ್ನೇ ಕರಿಯೋದು ನಂಗಂದ್ರೂ ಸಾಕಾಗೈತಿ. ಅಲ್ಲ ಕರೆಂಟ್ ಹೋಗಿತ್ತು ಇಷ್ಟತನ ಈಗ ಕೆಲಸ ಮಾಡೋಣ ಅಂತ ಕುಂತೀನಿ, ಎಲ್ಲದಕ್ಕೂ ನನ್ನೇ ಕರಿಯೋದು ಅಂತಿ. ಏನಪ್ಪ ನೀನು ಕರಿಲಾರ್ದ ಇನ್ನು ಯಾರನ್ನ ಕರಿಬೇಕು ನನಗೆ ಅರ್ಥ ಆಗ್ವಲ್ದು. ಅಲ್ಲ ಒಂದು ಕಪ್ ಚಾ ತಂದು ಕೊಡೋಂದಿದ್ದು ಇಷ್ಟು ಬಂತ. ಆಯ್ತು ಬಿಡು, ಹೋಲ್ ತಂದು ಕೊಡೋಕೆ ಹೋಗ್ಬಿಡತ್ತ. ಮಸ್ಕಿರಿ ಮಾಡ್ಬೇಡ್ರಿ, ನಾ ಏನು ಹೇಳತ್ತೀನಿ ನಿಮ್ಗೆ ಗೊತ್ತಾಗ್ವಲ್ತನ. ಆತು ಏನು ಹೇಳಿದಿ ಹೇಳೀಗ. ಅತ್ತಿಯರು ಎಲ್ಲದಕ್ಕೂ ನನ್ನೇ ಕರಿಯೋದು, ಎಲ್ಲದಕ್ಕೂ. ಬಾ ಕಾಲಿಕಿರಿ ಮಚ್ಚು, ಚಾ ಕೊಡು, ನಾಷ್ಟ ಕೊಡು, ಅದು ಮಾಡು ಇದು ಮಾಡು, ಲೈಟ್ ಹಚ್ಚು, ಫ್ಯಾನ್ ಆರಿಸು, ಫ್ಯಾನ್ ಹಚ್ಚು, ಎ ಸಿ ಆಫ್ ಮಾಡು, ಕೋಡ್ ಆಗೋದಕ್ಕೆ ಕಾಲು ಹೊಡ್ಯಾಕತ್ತೈತಿ. ಅಯ್ಯೋ ದೇವ್ರೇ ಯವ್ವ, ಅವ್ರು ಎಷ್ಟು ಬಚ್ಚಲಕ್ಕೆ ಸ್ನಾನಕ್ಕೆ ಹೋದ್ರು ನನ್ನ ಕರೆಯಾಕತ್ತಾರ್ರಿ. ನಂಗೆ ಆಗವಲ್ದಪ್ಪ ಮಾಡಾಕತ್ತಾಗ. ಇಬ್ರು ಸುಸ್ತಿರಿದ್ದು ನನಗೆ ಯಾಕ್ರಿ ಎಲ್ಲ ಕೆಲಸ ಹೇಳ್ಬೇಕು. ಅಲ್ಲ ನಿಂಗೂ ಗೊತ್ತೈತಿ ನಮ್ಮವ್ವ ಲಕ್ಷ್ಮಿಗೆ ಅಷ್ಟೊಂದು ಇಷ್ಟಪಡಲ್ಲ, ಆಕಿಗೆ ರೇಗ್ತಾಳ ಅಂತ ನಿಂಗೂ ಗೊತ್ತೈತಿ ಹೌದಾ? ಹಂಗಿದ್ಮೇಲೆ ಮತ್ತೆ ನಿನ್ನ ಕರಿತಾಳಕ್ಕಿ, ಮತ್ತೆ ಯಾರನ್ನ ಕರಿಬೇಕು? ಬೇಕಾಗಿಲ್ಲಪ್ಪ ಇಷ್ಟೆಲ್ಲ ತೀರಾ ಮಾಡೋದು ಅಂತಂದ್ರೆ ನನಗೆ ಆಗಲ್ಲ. ಹೋಗಿ ಯಾರನ್ನಾರು ಕರ್ಕೊಲಿ, ನಾನು ಬೇಡ ಅನ್ನಂಗಿಲ್ಲ. ನನಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇ. ಯಪ್ಪ ಬೆಳಗಿಂದ 10 ನಿಮಿಷ ಕುಂದ್ರಕ್ಕೆ ಪುರ್ಸ ಸಿಗಲ್ಲ. ಅದು ಅಲ್ಲದೆ ನಿನ್ನೆ ಪಾರ್ಲರಿಗೆ ಹೋಗೇನಿ. ನನಗೆ ಹೇಳಾರ್ದೆ ಯಾಕೆ ಹೋದೆ ಅಂತ. ಇಷ್ಟು ದಿನ ಹೇಳೇ ಹೋಗಿದ್ನೇನ. ನಂಗೆ ಯಾವಾಗ ಬೇಕಾವಾಗ ಅತ್ತಿರಿಗೆ ಹೊಂಟೆ ನಾನು ಹೋಗ್ಬಿಡ್ತಿದ್ದೆ ಸುಮ್ಮನೆ ನನ್ನ ಪಾಡಿಗೆ. ನಾನು ಯಾವಾಗ ಅವ್ರಿಗೇನು ಹೇಳಿಲ್ಲ ಕೇಳಿಲ್ಲ. ಈಗ ಇದ್ದಿದ್ದೆ ಹೊಸಾದೀಗ ರೂಲ್ಸು. ನನಗೆ ಕೇಳಿ ಹೋಗ್ಬೇಕು ಬೇಡ, ಯಾಕೆ ಹಂಗೆ ಓದಿ ಅಂತೇಳಿ ಬರೀ ಇದೇ ಆಯ್ತು. ನನಗೆ ಆಗಲ್ಲ ಎಲ್ಲ ಒಂದು ಮಾಡೋಕೆ. ಈಗ ಏನೀಗ? ಅದೇ ರೀ, ಕಾಲು ನೆಟ್ಟಿಗಿದ್ದಾಗ ನಂಗೆ ಬೈತಿದ್ರು. ಈ ಕಾಲು ಇದಾಗೈತೆ ಅಂತೇಳಿ ನಂಗೆ ಎಲ್ಲ ಕೆಲಸಕ್ಕೂ ಕರೆಯೋದು. ಹಂಗೆ ಬಂದ್ರೆ ಹಂಗೆ, ಹಿಂಗೆ ಬಂದ್ರೆ ಹಿಂಗನ ಹೊತ್ತೋಗೋದಲ್ಲ. ನೋಡು, ಸುಮ್ಮನೆ ಎಲ್ಲದಕ್ಕೂ ಓದಾಡ್ಕೊಂಡು ಕುಂತಾಕ ಹೋಗ್ಬೇಡ. ನಾನು ಕೆಲಸದ ಮಾಡೋದಿಲ್ಲ, ಏನು ಕಿರಿಕಿರಿ ಮಾಡಬೇಡ. ನಿನ್ನ ಕೈಲಾದ್ರೆ ಮಾಡು, ಇಲ್ಲ ಅಂದ್ರೆ ನೀನೇ ಹೇಳು. ಅತ್ತಿಯಲ್ಲ ನನಗೆ ಒಬ್ಬೇಕಿಗೆ ಕಷ್ಟ ಆಕತಿ, ಮಾಡೋಕ್ಕಾಗಲ್ಲ, ಲಕ್ಷ್ಮೀನೂ ಕರೀರಿ ಎದಕ್ಕಾರ ಮಾಡ್ತಾಳ ಅಂತ ಹೇಳು. ರಾಣಿಗತೆ ಕುಂತಿರ್ತಾಳ, ಮಾಡೋ ಕೆಲಸ ಮಾಡಿ ಆರಾಮ್ ಒಳಗೆ ಹೋಗಿ ಗೊತ್ತನ. ನಿಮ್ಗೇನು ಗೊತ್ತು? ಆಕೇನು ಮಾಡಬಾರ್ದಂತ ಬಿಟ್ಟಿರೋದಲ್ಲ ಏನು. ಆಕಿ ಮಾಡ್ತೇನಂತಾಳ. ಈಕಿ ನಮ್ಮವ್ವ ಎಲ್ಲದಕ್ಕೂ ಬೇಡ ಅನ್ನೋದು ಪಾಪ ಸುಮ್ಮನೆ ಇರ್ಬೋದಳು ಅಷ್ಟೇ. ನನಗೆ ಗೊತ್ತಿರೋದು ಮಾತ್ರ ಇದೆ. ಏನು ಮಾಡ್ತೀರಿ ಮಾಡ್ರಿ. ನಿಮಗೆ ಹೇಳಿದ್ರೆ ನಿಮ್ಗೆ ಒಂದು ಸ್ವಲ್ಪ ಹೆಂಡತಿ ಬಗ್ಗೆ ಪ್ರೀತಿ ಇದ್ರೆ ನೀವು ಹಿಂಗೆ ಮಾಡ್ತಿದ್ರನ. ನಿಮ್ಮ ತಮ್ಮ ನೋಡ್ರಿ ಹೆಂಡತಿಗೆ ಏನಾರು ಅಂತಿದ್ದಂಗೆ ಎದಿ ಮೇಲೆ ಹೋಗ್ತಾರ ಗೊತ್ತನ. ಯಾಕೆ ಅಂತೇಳಿ. ಆದ್ರೆ ನೀನು ಒಂದೀಟು ನಂಗೆ ಸಪೋರ್ಟಿ ಮಾಡಲ್ಲ. ಏನಾರು ಹೇಳಿದ್ರೆ ವಾಪಸ್ ನಂಗೆ ಮಾತಾಡ್ತೀರಿ. ನಂಗೆ ಒಂದು 4 ದಿನ ನಮ್ಮ ಮನೆಗೆ ಹೋಗ್ಬರ್ಬೇಕು ಅನ್ಸಕತ್ತಿತ್ತು. ಹೋಗ್ಲಾ? ಹೋಗು, ಯಾರು ಬೇಡ ಅಂದ್ರು. ಅತ್ತಿ ಅವು ಒಂದು ಮಾತು ಹೇಳಿ ಹೋಗು. ಅವ್ರು ಬಿಡಲ್ಲ ರೀ, ನೀವೇ ಹೇಳಿ ಹೋಗ್ರಿ. ಆಕೆ ಹೊಕ್ಕಳಂತ ಯಾಕೆ ಬೇಸರ ಆಗೈತಂತ ಒಂದು ಮಾತು ಹೇಳಿ ನೋಡ್ರಿ. ಈಗ ನಾ ಹೇಳ್ಬೇಕನ? ಅಲ್ಲ ತಡಿ ನಾ ಕೇಳ್ತೀನಿ. ನಿಮ್ಮವ್ಗ ಹಿಂಗಾಗಿದ್ರೆ ಹಿಂಗೆ ಮಾಡ್ತಿದ್ದೆ, ನೀ ಹೇಳಿ ನೋಡೋಣ. ಅಯ್ಯೋ ಮಾಡ್ತೀವಿ ಒಂದು ಬರ ಇರ್ಲಿ, ಏನು ಮಾಡೋಕ್ಕಾಗಲ್ಲ. ನಾ ಹೇಳಿದ್ರೆ ಒಪ್ಕೊಂತಾಳ ಅಂತ ತಿಳ್ಕೊಬೇಡ. ಹೋಗಿ ನೀನೇ ಹೇಳೋಗು, ಬೇಕಾದ್ರೆ ಹೋಗು. ಯಾರು ಬೇಡ ಅಂದ್ರೆ ನಿಮ್ಮ ಅವ್ನ ಮನೆಗೆ. ಅವಾಗಾರ ಲಕ್ಷ್ಮೀ ನಮ್ಮವ್ವ ಪಾಪ ಒಂದಾಗಲಿ. ಹಂಗಾರ ಏನು ಮಾಡೋಕ್ಕತಿ? 1 ಅಕ್ಕರ 2 ಅಕ್ಕರ ನನಗಾಗಲ್ಲ ಮಾಡಕ್ಕೆ. ಕುಂದ್ರಿಸಿ